ಪಹಲ್ಗಾಮ್ ನರಮೇಧಕ್ಕೆ ಪ್ರಭಾಕರ್ ಭಟ್ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಹಿಂದೂಗಳು ರಕ್ಷಣೆಗೆ ತಲ್ವಾರ್ ಹಿಡಿಯುವಂತೆ ಕರೆ ಕೊಟ್ಟಿದ್ದಾರೆ. ಉಗ್ರ ದಾಳಿಯಾಗ ತಲ್ವಾರ್ ತೋರಿಸಬೇಕಿತ್ತು, ತಲ್ವಾರ್ ತೋರಿಸಿದ್ರೆ ಕಥೆ ಬೇರೆ ಆಗ್ತಾ ಇತ್ತು. ಮಂಜೇಶ್ವರದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳಿಕೆ. ಹಿಂದೂಗಳು ಮನೆಯಲ್ಲಿ ತಲ್ವಾರ್ ಇಟ್ಟುಕೊಳ್ಳಲು ಕರೆ ನೀಡಿದ್ದಾರೆ. ಹೆಣ್ಣು ಮಕ್ಕಳು ವ್ಯಾನಿಟಿ ಬ್ಯಾಗ್ನಲ್ಲಿ ಚೂರಿ ಇಟ್ಟುಕೊಳ್ಳಿ ಆರ್ಎಸ್ಎಸ್ ನಾಯಕ ಕಲ್ಲಡ್ಕ ಪ್ರಭಾಕರ್ ಭಟ್ ಕರೆಯನ್ನ ಕೊಟ್ಟಿದ್ದಾರೆ. ಒಂದು 6 ಇಂಚಿನ ಚೂರಿ ಇಟ್ಟುಕೊಳ್ಳೋದಕ್ಕೆ ಲೈಸೆನ್ಸ್ ಬೇಡ, ಖಂಡಿತ ಇಟ್ಕೊಂಡು. ಸ್ವಲ್ಪ ಹೊತ್ತಾಯ್ತು ಅಂತ ಆದರೆ 6-6:30 ಗಂಟೆ ಆಯ್ತು ಅಂತ ಆದರೆ ಕತ್ತಲಾಗುವಾಗ ಆಕ್ರಮಣ ಮಾಡೋದು ಗ್ಯಾರಂಟಿ. 2 ಪ್ರಶ್ನೆ. ಒಂದು ಸಲ ಆಕ್ರಮಣ ಮಾಡುವಾಗ ಬುಡ್ಚಿ ಅಂತ ಹೀಗೆ ಕೈ ಮಾಡಿದ್ರೆ ನೀವು ಹೋದ್ರಿ ಅಂತ ಲೆಕ್ಕ. ನಿಮ್ಮನ್ನು ಆಕ್ರಮಣ ಮಾಡುದೇ, ಅದರ ಬದಲು ಇದನ್ನ ಹಿಡಿದು ಬಲಂಬೆ ಅಂತ ಒಂದು ಚೂರಿ ತೂರಿ. ಓಕೆ, ಮತ್ತೊಂದು ಕಡೆ ಅಸಾದುದ್ದೀನ್ ಓವೈಸಿ ಸಮೇತ ಬಿಲಾವರ್ ಭುಟ್ಟೋಗೆ ಬುದ್ಧಿ ಮಾತು ಹೇಳಿದ್ದಾರೆ. ಬಿಲಾವರ್ ಭುಟ್ಟೋ, ಕ್ಯಾ ಬಚ್ಚೋ ಕ ಜೈಸೆ ಬಾತ್ ಕರ್ ರೇ ಹೋ, ನಿನ್ನ ಅಜ್ಜನನ್ನ ನಿನ್ನ ತಾಯಿಯನ್ನ ಕೊಂದವರು ಯಾರು, ನೀವು 50 ವರ್ಷ ಹಿಂದಿದ್ದೀರಿ ಅಂತ ಹೇಳಿ. ಆದರೆ ಆ ರೀತಿ ಸೆನ್ಸಿಬಲ್ ಆಗಿ ಮಾತನಾಡುವಂತ ಪ್ರಜ್ಞೆ ಕಾಂಗ್ರೆಸ್ಸಿಗರಿಗಿಲ್ಲ. ಆದರೆ ಅದನ್ನು ಸಮರ್ಥನೆ ಮಾಡ್ಕೋತಾ ಇದ್ದಾರೆ ಪರಮೇಶ್ವರ್. ನಾವು ಕೇಳ್ತಿರುವಂತ ಪ್ರಶ್ನೆ ಒಂದೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಎಸ್ಪಿಗ ಕಪಾಳಕ್ಕೆ ಕೊಡಿಯುವಂತ ನಿಮಗೆ ಕೋಪ ಬರುತ್ತೆ ಅಂತ ಆದರೆ, ಒಂದು ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಮುಖ್ಯಮಂತ್ರಿಗೆ ಮಾಡಬಾರದು, ಅದು ಬೇರೆ ವಿಚಾರ. ಆದರೆ ಮಾಡಿದ್ರು, ಅಲ್ಲಿ ಪೊಲೀಸ್ ಅಧಿಕಾರಿಗಳ ತಪ್ಪೆ, ಆ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. ಆದರೆ ವೈಯಕ್ತಿಕವಾಗಿ ಅಲ್ಲ, ಪಕ್ಷದ ಒಂದು ಕಾರ್ಯಕ್ರಮದಲ್ಲಿ ಜನ ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿದ್ರು, ಬಿಜೆಪಿ ಕಾರ್ಯಕರ್ತರು ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿದ್ರು ಅಂತ ಹೇಳುವಾಗ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯನವರಿಗೆ ಎಸ್ಪಿ ಅವರಿಗೆ ಕಪಾಳಕ್ಕೆ ಕೊಡಬೇಕು ಅಂತ ಕೋಪ ಬರುತ್ತೆ ಅಂತಂದ್ರೆ, 26 ಜನರನ್ನ ಧರ್ಮ ಕೇಳಿ ಚಡ್ಡಿ ಬಿಚ್ಚಿಸಿ ಹೊಡೆದಾಗ ಯಾವ ರೀತಿ ಕೋಪ ಬರಬೇಕಾಗಿತ್ತು, ಬರಬೇಕಿತ್ತ ಇಲ್ವೋ? ಅಷ್ಟೇ ಪ್ರಶ್ನೆ. ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ, ಮುಖ್ಯಮಂತ್ರಿಗಳು, ಅದು ಕೂಡ ಅವರ ವೈಯಕ್ತಿಕ ಕಾರ್ಯಕ್ರಮ ಆಗಿರಲಿಲ್ಲ, ಅದು ಸರ್ಕಾರಿ ಕಾರ್ಯಕ್ರಮ ಕೂಡ ಅಲ್ಲ ನನ್ನ ಪ್ರಕಾರ, ಕಾಂಗ್ರೆಸ್ ಕಾರ್ಯಕ್ರಮ, ಪಕ್ಷದ ಕಾರ್ಯಕ್ರಮ. ಪಕ್ಷದ ಕಾರ್ಯಕ್ರಮದಲ್ಲಿ ಯಾರೋ ಕೆಲವರು ಕಪ್ಪು ಬಟ್ಟೆ ತೋರಿಸಿದ್ರು ಅನ್ನೋ ಕಾರಣಕ್ಕಾಗಿ ಸಿದ್ದರಾಮಯ್ಯನವರಿಗೆ ಎಸ್ಪಿಯನ್ನ ಎಲ್ಲರ ಮುಂದೆ ಕರೆದು ಕಪಾಳ ಕೊಡಬೇಕು ಅಂತ ಹೇಳಿ ಮನಸ್ಸಾಗತ್ತೆ ಅಂತ ಆದ್ರೆ, ಭಾರತದ ಮೇಲೆ ಪ್ರೀತಿ ಇಟ್ಟಿರುವ, ಗೌರವ ಇಟ್ಟಿರುವ ಭಾರತೀಯರಿಗೆ ಆ 26 ಜನರನ್ನ ನೀನು ಹಿಂದೂನ ಮುಸ್ಲಿಮ ಅಂತ ಹೇಳಿ ಐಡೆಂಟಿ ಕಾರ್ಡ್ ತೋರಿಸಿ ಪಹಲ್ಗಾಮ್ ನರಮೇಧಕ್ಕೆ ಪ್ರಭಾಕರ್ ಭಟ್ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಹಿಂದೂಗಳು ರಕ್ಷಣೆಗೆ ತಲ್ವಾರ್ ಹಿಡಿಯುವಂತೆ ಕರೆ ಕೊಟ್ಟಿದ್ದಾರೆ. ಉಗ್ರ ದಾಳಿಯಾಗ ತಲ್ವಾರ್ ತೋರಿಸಬೇಕಿತ್ತು, ತಲ್ವಾರ್ ತೋರಿಸಿದ್ರೆ ಕಥೆ ಬೇರೆ ಆಗ್ತಾ ಇತ್ತು. ಮಂಜೇಶ್ವರದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳಿಕೆ. ಹಿಂದೂಗಳು ಮನೆಯಲ್ಲಿ ತಲ್ವಾರ್ ಇಟ್ಟುಕೊಳ್ಳಲು ಕರೆ ನೀಡಿದ್ದಾರೆ. ಹೆಣ್ಣು ಮಕ್ಕಳು ವ್ಯಾನಿಟಿ ಬ್ಯಾಗ್ನಲ್ಲಿ ಚೂರಿ ಇಟ್ಟುಕೊಳ್ಳಿ ಆರ್ಎಸ್ಎಸ್ ನಾಯಕ ಕಲ್ಲಡ್ಕ ಪ್ರಭಾಕರ್ ಭಟ್ ಕರೆಯನ್ನ ಕೊಟ್ಟಿದ್ದಾರೆ. ಒಂದು 6 ಇಂಚಿನ ಚೂರಿ ಇಟ್ಟುಕೊಳ್ಳೋದಕ್ಕೆ ಲೈಸೆನ್ಸ್ ಬೇಡ, ಖಂಡಿತ ಇಟ್ಕೊಂಡು. ಸ್ವಲ್ಪ ಹೊತ್ತಾಯ್ತು ಅಂತ ಆದರೆ 6-6:30 ಗಂಟೆ ಆಯ್ತು ಅಂತ ಆದರೆ ಕತ್ತಲಾಗುವಾಗ ಆಕ್ರಮಣ ಮಾಡೋದು ಗ್ಯಾರಂಟಿ. 2 ಪ್ರಶ್ನೆ. ಒಂದು ಸಲ ಆಕ್ರಮಣ ಮಾಡುವಾಗ ಬುಡ್ಚಿ ಅಂತ ಹೀಗೆ ಕೈ ಮಾಡಿದ್ರೆ ನೀವು ಹೋದ್ರಿ ಅಂತ ಲೆಕ್ಕ. ನಿಮ್ಮನ್ನು ಆಕ್ರಮಣ ಮಾಡುದೇ, ಅದರ ಬದಲು ಇದನ್ನ ಹಿಡಿದು ಬಲಂಬೆ ಅಂತ ಒಂದು ಚೂರಿ ತೂರಿ. ಓಕೆ, ಮತ್ತೊಂದು ಕಡೆ ಅಸಾದುದ್ದೀನ್ ಓವೈಸಿ ಸಮೇತ ಬಿಲಾವರ್ ಭುಟ್ಟೋಗೆ ಬುದ್ಧಿ ಮಾತು ಹೇಳಿದ್ದಾರೆ. ಬಿಲಾವರ್ ಭುಟ್ಟೋ, ಕ್ಯಾ ಬಚ್ಚೋ ಕ ಜೈಸೆ ಬಾತ್ ಕರ್ ರೇ ಹೋ, ನಿನ್ನ ಅಜ್ಜನನ್ನ ನಿನ್ನ ತಾಯಿಯನ್ನ ಕೊಂದವರು ಯಾರು, ನೀವು 50 ವರ್ಷ ಹಿಂದಿದ್ದೀರಿ ಅಂತ ಹೇಳಿ. ಆದರೆ ಆ ರೀತಿ ಸೆನ್ಸಿಬಲ್ ಆಗಿ ಮಾತನಾಡುವಂತ ಪ್ರಜ್ಞೆ ಕಾಂಗ್ರೆಸ್ಸಿಗರಿಗಿಲ್ಲ. ಆದರೆ ಅದನ್ನು ಸಮರ್ಥನೆ ಮಾಡ್ಕೋತಾ ಇದ್ದಾರೆ ಪರಮೇಶ್ವರ್. ನಾವು ಕೇಳ್ತಿರುವಂತ ಪ್ರಶ್ನೆ ಒಂದೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಎಸ್ಪಿಗ ಕಪಾಳಕ್ಕೆ ಕೊಡಿಯುವಂತ ನಿಮಗೆ ಕೋಪ ಬರುತ್ತೆ ಅಂತ ಆದರೆ, ಒಂದು ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಮುಖ್ಯಮಂತ್ರಿಗೆ ಮಾಡಬಾರದು, ಅದು ಬೇರೆ ವಿಚಾರ. ಆದರೆ ಮಾಡಿದ್ರು, ಅಲ್ಲಿ ಪೊಲೀಸ್ ಅಧಿಕಾರಿಗಳ ತಪ್ಪೆ, ಆ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. ಆದರೆ ವೈಯಕ್ತಿಕವಾಗಿ ಅಲ್ಲ,
ಪಕ್ಷದ ಒಂದು ಕಾರ್ಯಕ್ರಮದಲ್ಲಿ ಜನ ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿದ್ರು, ಬಿಜೆಪಿ ಕಾರ್ಯಕರ್ತರು ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿದ್ರು ಅಂತ ಹೇಳುವಾಗ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯನವರಿಗೆ ಎಸ್ಪಿ ಅವರಿಗೆ ಕಪಾಳ ಕೊಡಬೇಕು ಅಂತ ಕೋಪ ಬರುತ್ತೆ ಅಂತಂದ್ರೆ 26 ಜನರನ್ನ ಧರ್ಮ ಕೇಳಿ ಚಡ್ಡಿ ಬಿಚ್ಚಿಸಿ ಹೊಡೆದಾಗ ಯಾವ ರೀತಿ ಕೋಪ ಬರಬೇಕಾಗಿತ್ತು? ಬರಬೇಕಿತ್ತ ಇಲ್ವೋ? ಅಷ್ಟೇ ಪ್ರಶ್ನೆ. ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ. ಮುಖ್ಯಮಂತ್ರಿಗಳು, ಅದು ಕೂಡ ಅವರ ವೈಯಕ್ತಿಕ ಕಾರ್ಯಕ್ರಮ ಆಗಿರಲಿಲ್ಲ, ಅದು ಸರ್ಕಾರಿ ಕಾರ್ಯಕ್ರಮ ಕೂಡ ಅಲ್ಲ ನನ್ನ ಪ್ರಕಾರ. ಕಾಂಗ್ರೆಸ್ ಕಾರ್ಯಕ್ರಮ, ಪಕ್ಷದ ಕಾರ್ಯಕ್ರಮದಲ್ಲಿ ಯಾರೋ ಕೆಲವರು ಕಪ್ಪು ಬಟ್ಟೆ ತೋರಿಸಿದ್ರು ಅನ್ನೋ ಕಾರಣಕ್ಕಾಗಿ ಸಿದ್ದರಾಮಯ್ಯನವರಿಗೆ ಎಸ್ಪಿಯನ್ನ ಎಲ್ಲರ ಮುಂದೆ ಕರೆದು ಕಪಾಳ ಕೊಡಬೇಕು ಅಂತ ಹೇಳಿ ಮನಸ್ಸಾಗತ್ತೆ ಅಂತಾದ್ರೆ, ಭಾರತದ ಮೇಲೆ ಪ್ರೀತಿ ಇಟ್ಟಿರುವ, ಗೌರವ ಇಟ್ಟಿರುವ ಭಾರತೀಯರಿಗೆ ಆ 26 ಜನರನ್ನ ನೀನು ಹಿಂದೂನ ಮುಸ್ಲಿಮ ಅಂತ ಹೇಳಿ ಐಡೆಂಟಿ ಕಾರ್ಡ್ ತೋರಿಸಿ ಕಲ್ಮಾ ವಲ್ಗಾಮ್ ನರಮೇಧಕ್ಕೆ ಪ್ರಭಾಕರ್ ಭಟ್ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಹಿಂದೂಗಳು ರಕ್ಷಣೆಗೆ ತಲ್ವಾರ್ ಹಿಡಿಯುವಂತೆ ಕರೆ ಕೊಟ್ಟಿದ್ದಾರೆ. ಉಗ್ರ ದಾಳಿಯಾಗ ತಲ್ವಾರ್ ತೋರಿಸಬೇಕಿತ್ತು, ತಲ್ವಾರ್ ತೋರಿಸಿದ್ರೆ ಕಥೆ ಬೇರೆ ಆಗ್ತಾ ಇತ್ತು. ಮಂಜೇಶ್ವರದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳಿಕೆ. ಹಿಂದೂಗಳು ಮನೆಯಲ್ಲಿ ತಲ್ವಾರ್ ಇಟ್ಟುಕೊಳ್ಳಲು ಕರೆ ನೀಡಿದ್ದಾರೆ. ಹೆಣ್ಣು ಮಕ್ಕಳು ವ್ಯಾನಿಟಿ ಬ್ಯಾಗ್ನಲ್ಲಿ ಚೂರಿ ಇಟ್ಟುಕೊಳ್ಳಿ, ಆರ್ಎಸ್ಎಸ್ ನಾಯಕ ಕಲ್ಲಡ್ಕ ಪ್ರಭಾಕರ್ ಭಟ್ ಕರೆಯನ್ನ ಕೊಟ್ಟಿದ್ದಾರೆ. ಒಂದು 6 ಇಂಚಿನ ಚೂರಿ ಇಟ್ಟುಕೊಳ್ಳೋದಕ್ಕೆ ಲೈಸೆನ್ಸ್ ಬೇಡ, ಖಂಡಿತ ಇಟ್ಕೊಳ್ಳಿ. ಸ್ವಲ್ಪ ಹೊತ್ತಾಯ್ತು ಅಂತ ಆದರೆ 6-6:30 ಗಂಟೆ ಆಯ್ತು ಅಂತ ಆದರೆ ಕತ್ತಲಾಗುವಾಗ ಆಕ್ರಮಣ ಮಾಡೋದು ಗ್ಯಾರಂಟಿ. 2 ಪ್ರಶ್ನೆ. ಒಂದು ಸಲ ಆಕ್ರಮಣ ಮಾಡುವಾಗ ಬಡ್ಚಿ ಅಂತ ಹೀಗೆ ಕೈ ಮಾಡಿದ್ರೆ ನೀವು ಹೋದ್ರಿ ಅಂತ ಲೆಕ್ಕ, ನಿಮ್ಮನ್ನು ಆಕ್ರಮಣ ಮಾಡುದೇ. ಅದರ ಬದಲು ಇದನ್ನು ಹಿಡಿದು ಬಲಂಬೆ ಅಂತ ಒಂದು ಚೂರಿ ತೂರಿ. ಓಕೆ. ಮತ್ತೊಂದು ಕಡೆ ಅಸಾದುದ್ದೀನ್ ಓವೈಸಿ ಸಮೇತ ಬಿಲಾವರ್ ಭುಟ್ಟೋಗೆ ಬುದ್ಧಿ ಮಾತು ಹೇಳಿದ್ದಾರೆ. ಬಿಲಾವರ್ ಭುಟ್ಟೋ, ಕ್ಯಾ ಬಚ್ಚೋ ಕ ಜೈಸೆ ಬಾತ್ ಕರ್ ರೇ ಹೋ? ನಿನ್ನ ಅಜ್ಜನನ್ನ, ನಿನ್ನ ತಾಯಿಯನ್ನ ಕೊಂದವರು ಯಾರು? ನೀವು 50 ವರ್ಷ ಹಿಂದಿದ್ದೀರಿ ಅಂತ ಹೇಳಿ. ಆದರೆ ಆ ರೀತಿ ಸೆನ್ಸಿಬಲ್ ಆಗಿ ಮಾತನಾಡುವಂತ ಪ್ರಜ್ಞೆ ಕಾಂಗ್ರೆಸ್ಸಿಗರಿಗಿಲ್ಲ. ಆದರೆ ಅದನ್ನು ಸಮರ್ಥನೆ ಮಾಡ್ಕೋತಾ ಇದ್ದಾರೆ ಪರಮೇಶ್ವರ್. ನಾವು ಕೇಳ್ತಿರುವಂತ ಪ್ರಶ್ನೆ ಒಂದೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಎಸ್ಪಿಗ ಕಪಾಳ ಕೊಡಿಯುವಂತ ನಿಮಗೆ ಕೋಪ ಬರುತ್ತೆ ಅಂತ ಆದರೆ, ಒಂದು ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಮುಖ್ಯಮಂತ್ರಿಗೆ ಮಾಡಬಾರ್ದು, ಅದು ಬೇರೆ ವಿಚಾರ. ಆದರೆ ಮಾಡಿದ್ರು, ಅಲ್ಲಿ ಪೊಲೀಸ್ ಅಧಿಕಾರಿಗಳ ತಪ್ಪೆ, ಆ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. ಆದರೆ ವೈಯಕ್ತಿಕವಾಗಿ ಅಲ್ಲ, ಪಕ್ಷದ ಒಂದು ಕಾರ್ಯಕ್ರಮದಲ್ಲಿ ಜನ ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿದ್ರು, ಬಿಜೆಪಿ ಕಾರ್ಯಕರ್ತರು ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿದ್ರು ಅಂತ ಹೇಳುವಾಗ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯನವರಿಗೆ ಎಸ್ಪಿ ಅವರಿಗೆ ಕಪಾಳ ಕೊಡಬೇಕು ಅಂತ ಕೋಪ ಬರುತ್ತೆ ಅಂತಂದ್ರೆ 26 ಜನರನ್ನ ಧರ್ಮ ಕೇಳಿ ಚಡ್ಡಿ ಬಿಚ್ಚಿಸಿ ಹೊಡೆದಾಗ ಯಾವ ರೀತಿ ಕೋಪ ಬರಬೇಕಾಗಿತ್ತು? ಬರಬೇಕಿತ್ತ ಇಲ್ವೋ? ಅಷ್ಟೇ ಪ್ರಶ್ನೆ. ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ. ಮುಖ್ಯಮಂತ್ರಿಗಳು, ಅದು ಕೂಡ ಅವರ ವೈಯಕ್ತಿಕ ಕಾರ್ಯಕ್ರಮ ಆಗಿರಲಿಲ್ಲ, ಅದು ಸರ್ಕಾರಿ ಕಾರ್ಯಕ್ರಮ ಕೂಡ ಅಲ್ಲ ನನ್ನ ಪ್ರಕಾರ. ಕಾಂಗ್ರೆಸ್ ಕಾರ್ಯಕ್ರಮ, ಪಕ್ಷದ ಕಾರ್ಯಕ್ರಮದಲ್ಲಿ ಯಾರೋ ಕೆಲವರು ಕಪ್ಪು ಬಟ್ಟೆ ತೋರಿಸಿದ್ರು ಅನ್ನೋ ಕಾರಣಕ್ಕಾಗಿ ಸಿದ್ದರಾಮಯ್ಯನವರಿಗೆ